ಊರಿಗೆ ಊರಿಗೆ ಒಳ್ಳೇದಾಗ್ಲಿ ಅಂತ. ಅದು ಯಾವ್ದೋ ಕಮಿಟಿಗಷ್ಟೇ ಸಂಬಂಧಪಟ್ಟಿದ್ದು, ಅಲ್ಲಿ ಇದ್ದವ್ರು ಮೆಂಬರ್ಸಿಗಷ್ಟೇ ಸಂಬಂಧಪಟ್ಟಿದ್ದಲ್ಲ, ಇದು ಪೂರಾ ಊರಿಗೆ ಸಂಬಂಧಪಟ್ಟಿದ್ದು. ಊರ ಹಬ್ಬ ಇದೆ ಜಾತ್ರೆ ಅಂದ್ರೆ. ಸೊ ಪ್ರತಿಯೊಬ್ಬರದು ಕಾಂಟ್ರಿಬ್ಯೂಷನ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ರು ಸಹಯೋಗ ಬೇಕು ಇದೆ. ಅದು ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್, ಕಾಸ್ಟ್ ಅದೆಲ್ಲ ಬಿಟ್ಟು ಅದರಿಂದ ಮುಂದೆ ಹೋಗಿ ನಾವು ಸಹಯೋಗ ಮಾಡಬೇಕಾಗುತ್ತೆ. ಸಹಯೋಗ ಸಹಕಾರ ಇಲ್ಲದೆ ಯಾವ ಜಾತ್ರೆನೂ ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ ಯಾವುದೇ ರೀತಿ ಹಿತಕರದಿಂದ ನಡೆದೇ ಇರುವ ಮಾಡ್ಲಿಕ್ಕೆ ಸಾಧ್ಯ. ಪ್ರತಿಯೊಬ್ಬರ ಸಹಕಾರನೂ ಅಗತ್ಯ. ಕ್ಲಿಯರ್ ಆಗಿ ಹೇಳಕತ್ತೀನಿ, ಮೊದಲೇ ಟೈಮ್ ಇತ್ತು, ಏನೋ ಸಣ್ಣ ಪುಟ್ಟ ಜಗಳ ಆಗ್ತಿತ್ತು, ಸ್ಟೇಷನ್ಗೆ ಬರ್ತಿದ್ರು, ಹಿರಿಯರು ಕರ್ಕೊ ಬರ್ತಿದ್ರು, ಮಾತಾಡಿ ಸುಧಾರಿಸಂತ ಸರ್ ಗೊತ್ತಾಗಿಲ್ಲ ಹುಡುಗನಿಗೆ, ಸರಿ ಮಾಡ್ಕೊಂತೀನಿ ಅಂತ. ಆ ದಿನ ಹೋಗಿದೆ, ತಲೆಗೆ ಇಟ್ಕೊಳ್ಳಿ, ಆ ದಿನ ಹೋಯ್ತು. ಗಲಾಟೆ ಆಯ್ತು ಅಂದ್ರೆ ಪಕ್ಕ FIR ಕೇಸ್ ರಿಜಿಸ್ಟರ್ ಆಗ್ತೈತಿ, ನೆನ್ಬಿಟ್ಕೊಳ್ಳಿ, ನೀವು ಹೇಳ್ರಿ ಎಲ್ಲರೂ. ಆ ದಿನ ಹೋಯ್ತು, ನಾವು ಕರೆದಾಯ್ತು, ಹಿರಿಯರು ಬಂದರೆ ರಾಜಿ ಮಾಡಿ ಕಳಿಸಿ, ಆ ದಿನ ಹೋಯ್ತು. ಈಗ ಬಂತು ಕೇಸ್ ಪ್ರಕರಣ, ಏನಾದ್ರು ಗಲಾಟೆ ಆಯ್ತು ಅಂದ್ರೆ ನಾವು ಮುಲಾಜಿಂದ ಕ್ರಮ ವಹಿಸ್ತೀವಿ. ಇದು ಮಾತ್ರ ನಮ್ಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್. ನಮ್ಮ ಆಫೀಸರ್ಗಳು ಹೇಳಿದ್ದೀವಿ, ನಾವು ಕೂಡ ಪೊಲೀಸರು ನಮ್ಮ ಕೆಲಸ ನಾವು ಮಾಡೇ ಮಾಡ್ತೀವಿ. ಅದು ನಮ್ಗೆ ಸಾರ್ವಜನಿಕರ ಸಹಕಾರನೂ ಅಗತ್ಯ. ಪ್ರತಿಯೊಬ್ರು ಪೊಲೀಸ್ ಆಗಿ ಕೆಲಸ ಮಾಡ್ಬೇಕು. ಪ್ರತಿಯೊಬ್ಬ ನಾಗರಿಕನು ಆ ಊರಿನ ನಾಗರಿಕ ಪೊಲೀಸ್ ಆಗಿ ಕೆಲಸ ಮಾಡ್ಬೇಕು. ಯಾಕಂದ್ರೆ ಪೊಲೀಸಿಂಗ್ ಬರೀ ಯೂನಿಫಾರ್ಮ್ ಹಾಕೊಂಡ್ರೆ ಅಷ್ಟೇ ಅಲ್ಲ, ನೀವೆಲ್ಲ ಪೊಲೀಸ್ ವಿದೌಟ್ ಯೂನಿಫಾರ್ಮ್. ಆ ರೆಸ್ಪಾನ್ಸಿಬಿಲಿಟಿ ನಮ್ಮಲ್ಲಿ ಬರಬೇಕು, ಸೇವಾ ಮನೋಭಾವ ಬರಬೇಕು. ಆವಾಗಲೇ ಎಲ್ಲ ಯಾವುದೇ ನೀವು ಕಾರ್ಯಕ್ರಮ ಮಾಡಿ ಸಕ್ಸಸ್ ಆಗ್ತದೆ. ಅಷ್ಟೆಲ್ಲೂ ಆ ಜಾತ್ರೆ ಟೈಮಲ್ಲಿ ಪೊಲೀಸರು ಇರ್ತಾರೆ, ಅವ್ರು ಯಾವ ಯೂನಿಫಾರ್ಮ್ ಅಲ್ಲಿ ಇರೋದಿಲ್ಲ. ಸೊ ಅವ್ರ ಪಕ್ಕ ಅದ್ರಲ್ಲಿ ಮತ್ತೆ ನಾವು ಇವನ್ನ ಚೆಕ್ಕಿಂಗ್ ಅದು ಇದು ತುಂಬಾ ಇದೆ ನಮ್ಮ ಹತ್ರ. ನಾವು ಈಗ ಡಿಸ್ಕಸ್ ಮಾಡೋದಿಲ್ಲ, ಅಲರ್ಟ್ ಆಗ್ತಾರೆ ಹುಡುಗ. ಸೊ ಅದನ್ನ ನಾವು ನಮ್ಮ ಪೊಲೀಸಿಂಗ್ ಕರ್ತವ್ಯ ನಾವು ಮಾಡ್ತೀವಿ. ಅದ್ರಲ್ಲಿ ಮತ್ತೆ ಒಂದು ಸ್ವಲ್ಪನೂ ಚೂಕ್ ಮಾಡೋದಿಲ್ಲ. ಇದನ್ನ ನಾವು ಕ್ಲಿಯರ್ ಆಗಿ ಹೇಳ್ತಿದ್ದೀನಿ. ಮತ್ತೆ ಯಾವ ಹುಡುಗರು ಇದ್ದಾರೆ ಅವ್ರಿಗೆ ನೀವೇ ಹೇಳಿ, ನಂತರ ಬಂದು ಪೊಲೀಸ್ ಸ್ಟೇಷನ್ ನಲ್ಲಿ ನಿಂತ್ಕೊಳ್ಳೋಕ್ಕಿಂತ ಆ ಸಿಚುವೇಶನ್ ಬರ್ದೇ ಇದ್ದಾಗ ನೋಡ್ಕೊಳ್ಳೋದು ಉತ್ತಮ. ಸೊ ಹಾಗಾಗಿ ನೀವು ತಿಳಿಯಲಿ, ಈ ಜಾತ್ರೆ ನಮ್ಮ ಊರಿನ ಜಾತ್ರೆ ಇದೆ. ಏನೋ ಒಂದು ಸಣ್ಣ ಘಟನೆ ಆದ್ರೆ ಊರಿಗೆ ಕೆಟ್ಟ ಹೆಸರು ಬರುತ್ತೆ. ಇದು ಯಾವಾಗ ನೆನ್ಪಿಟ್ಕೊಂಡು, ಈ ಊರಿಗೆ ಕೆಟ್ಟ ಹೆಸರು ಬರುತ್ತೆ. ಏನೋ ಒಂದು ಸಣ್ಣ ಘಟನೆ, ಮತ್ತೆ ಜನ ಏನ್ ಮಾತಾಡ್ಕೊಂತಾರೆ, ಆ ಊರ್ ಜಾತ್ರೆ ಹೋದ್ರಪ್ಪ, ಹಿಂಗಾಯ್ತು, ಏನೋ ಕಳ್ತನ ಆಯ್ತು ಅಥವಾ ಕೇಸ್ನ ಆಯ್ತು, ಏನಾಯ್ತು, ಬ್ಯಾಡ್ ಎಕ್ಸ್ಪೀರಿಯನ್ಸ್. ಬಟ್ ದುಮ್ಡಿ ಮಾಡೋರು ಅಥವಾ ಕಿರಿಕಿರಿ ಮಾಡೋರು ಅಂತ ಹುಡುಗರಿದ್ರೆ ನಮ್ಗೆ ಹೇಳಿ, ನಾವು ಅವ್ರನ್ನ ಫಸ್ಟೇ ಅವರಿಗೆ ನಾವು ಒಂದು ಅಲರ್ಟ್ ಕೊಡ್ತೀವಿ. ಅದರಲ್ಲೂ ಸುಧಾರಿಸಿಲ್ಲ ಅಂದ್ರೆ ಮತ್ತೆ ನಾವು ಡೋಸ್ ಕೊಡ್ತೀವಿ. ನಾವು ಅವ್ರಿಗೆ ಅಲರ್ಟ್ ಮಾಡ್ತೀವಿ, ಹಿಂಗ್ ಮಾಡ್ರಪ್ಪ, ಹಿಂಗ್ ಮಾಡಿ ಅಂತ. ಅಲ್ಲೂ ಕೇಳಲಿಲ್ಲ ಅಂದ್ರೆ ನಾವು ನಂತರ ಅವ್ರಿಗೆ ಮೆಡಿಸಿನೇ ಇದೆ. ಸೊ ಹಾಗಾಗಿ ನಮ್ದು ಮೆಸೇಜ್ ವೆರಿ ಕ್ಲಿಯರ್ ಇದೆ. ಲಾ ಅಂಡ್ ಆರ್ಡರ್, ಶಾಂತಿ ಸೌಹಾರ್ದತೆ ಏನೇ ಅಡಚಣೆ ಆಗ್ತದೆ ಅಂದ್ರೆ ಅದನ್ನ ನಾವು ರಿಮೂವ್ ಮಾಡ್ತೀವಿ ಪಕ್ಕ ಕ್ಲಿಯರ್ ಆಗಿ. ಭಂಡಾರನ ನಾವು ಕೂಡ ಈಗ ತಹಸೀಲ್ದಾರ್ ಜೊತೆ ಸೇರ್ಕೊಂಡು ಫುಡ್ ಸೇಫ್ಟಿ ಇನ್ಸ್ಪೆಕ್ಟರ್ ಇರ್ತಾರೆ, ಇಲ್ಲಿ ಎಲ್ಲೆಲ್ಲ ಸೇಲ್ ಮಾಡ್ತಾರೆ ಎಲ್ಲ ರೇಡ್ ಮಾಡ್ತೀವಿ ನಾವು. ಅದು ಏನಾದ್ರು ಸಿಂಥೆಟಿಕ್ ಇದೆ, ಬಣ್ಣ ಇದ್ರೆ ನನ್ನ ಸೀಜಿತ್ತು, ಮತ್ತೆ ಅದು ಪೆನಾಲ್ಟಿನೂ ಆಗುತ್ತೆ, ಶಿಕ್ಷೆನೂ ಆಗುತ್ತೆ. ಸೊ ಅದು ಕ್ಲಿಯರ್ ಇದೆ. ನೀವು ಏನೋ ಒಂದು ಸ್ವಲ್ಪ ದುಡ್ಡು ಮಾಡಬೇಕು ಅಂತ ಹೇಳ್ಬಿಟ್ಟು ಜನರ ಆರೋಗ್ಯದ ಜೊತೆ ಚಕಂದ ಆಡಬಾರ್ದು. ಸೊ ದೇವರ ಸೇವೆ ಅಂತ ಹೇಳ್ಬಿಟ್ಟು ಸಿನ್ಸಿಯರ್ ಆಗಿ ಏನು ನಾವು ಅರಿಶಿಣದ ಏನ್ ಭಂಡಾರ ಇದೆ ಅದನ್ನೇ ಯೂಸ್ ಮಾಡಿ. ಗೋಕಾಕ್ ಜಾತ್ರೆಯಲ್ಲೂ ಕೂಡ 99.5% ಅದೇ ಯೂಸ್ ಆಗಿದೆ. ಲಾಸ್ಟ್ ಡೇ ಏನೋ ಒಂದ್ 2 ಕಡೆಯಿಂದ ಬಂದಿತ್ತು, ಐಡೆಂಟಿಫೈ ಮಾಡಿದ್ವಿ, ಅವ್ರನ್ನ ಫೈನ್ ದೆಮ್ ಮಾಡಿ ಮತ್ತೆ ಬಂದ್ ಮಾಡ್ತೀವಿ, ಫೈನು ಬೀಳುತ್ತೆ. ಸೊ ಅದಕ್ಕೆ ಆಸ್ಪತ್ರೆ ಕೊಡ್ಬೇಕು, ಯಾವ್ದಕ್ಕೂ ಆಸ್ಪತ್ರೆ ಕೊಡ್ಬೇಕು. ನಾವು ಪೊಲೀಸರಿಗೆ ಕೆಲಸ ಕಡಿಮೆ ಕೊಡಿ, ಪೊಲೀಸರಿಗೆ ಕೆಲಸ ಕೊಡಬೇಡ್ರಿ. ನಾ ಹೇಳೋದು ಅಂದ್ರೆ ಚಂದ ಇರ್ತೈತಿ. ಪೊಲೀಸರಿಗೆ ಕೆಲಸ ಕೊಡೋಕೆ ಶುರು ಮಾಡಿದ್ರೆ ಮತ್ತೆ ಪೊಲೀಸರ ನೀವು ಬ್ಯುಸಿ ಆಗ್ಬಿಡ್ತೀವಿ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಆಚರಿಸೋಣ. ಜಾತ್ರೆ ಮೆಮೊರಬಲ್ ಆಗ್ಬೇಕು. ಜಾತ್ರೆ ಯಾವಾಗಲೂ ನೆನ್ಪಿಟ್ಕೋಬೇಕು. ಈ ನೆಕ್ಸ್ಟ್ ಜಾತ್ರೆ ಬರೋತನ ಪ್ರತಿಯೊಬ್ರು ಯಾಕಂತ ಹೇಳ್ಬೇಕು, ಕಣ್ಣೂರ್ ಜಾತ್ರೆ ಭಾರಿ ಚೆನ್ನಾಗಿ. ಇದು ಒಂದ್ ರೀತಿ ಗರ್ವ ನಮ್ಗೆ, ಒಂದ್ ರೀತಿ ಪ್ರೌಡ್. ಪ್ರತಿಯೊಬ್ಬರಿಗೂ ಪ್ರೌಡ್ ಫೀಲ್ ಆಗ್ಬೇಕು ನಮ್ಮ ಊರಿನವ್ರಿಗೆ. ಹೌದಪ್ಪ, ನಮ್ ಜಾತ್ರೆ ತುಂಬಾ ಚೆನ್ನಾಗೈತೆ, ಅಚ್ಚುಕಟ್ಟಾಗೈತೆ, ಎಲ್ಲರೂ ಖುಷಿಯಾಗಿ ಹೋದ್ರು, ಖುಷಿಯಾಗಿ ಬಂದು ಭಕ್ತಿಯಿಂದ ಸೇವೆ ಕೊಟ್ಟು ಸೇವೆ ಸಲ್ಲಿಸಿ ಹೋದ್ರು ಅಂತ ಈ ಮನೋಭಾವ ಪ್ರತಿಯೊಬ್ಬರಲ್ಲೂ ಬರಬೇಕು. ಸೊ ಹಾಗಾಗಿ ಮತ್ತೆ ನೆಕ್ಸ್ಟ್ ಮಾತಾಡೋದಿಲ್ಲ, ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿದೆ. ಪೊಲೀಸರಲ್ಲಿ ನಾವು ಕೂಡ ಕೆಲವೊಂದ್ ಕಡೆ ಟ್ರಾಫಿಕ್ ರೆಗ್ಯುಲೇಷನ್ ಏನಿದೆ ಅದು ನಾವು ಪ್ಲಾನ್ ಮಾಡ್ಕೊಳ್ತೀವಿ. ನಾವು ಯಾವುದೇ ರೀತಿ ಸಿಚುವೇಶನ್ ಬರೋದಿಲ್ಲ ಅಂತ ನಾನು ಅನ್ಕೊಂತೀನಿ, ಬರ್ಲಿಕ್ಕೂ ನೀವು ಬಿಡೋದಿಲ್ಲ ಅಂತ ನಾನು ಅನ್ಕೊಂತೀನಿ. ನಾ ಇಷ್ಟ ಹೇಳಿ ನನ್ನ ಭಾಷಣ ಮುಗಿಸ್ತೀನಿ. ಥ್ಯಾಂಕ್ ಯು. ದೇವಿ ಎಲ್ಲರಿಗೂ ಎಲ್ಲರನ್ನೂ ಆಶೀರ್ವದಿಸಿ, ಎಲ್ರಿಗೂ ಒಳ್ಳೆ ಏನಂತಾರೆ ಬುದ್ಧಿ, ಧೈರ್ಯ ಎಲ್ಲ ಕೊಟ್ಟು ತುಂಬಾ ಸುಸೂತ್ರವಾಗಿ ವಿಜೃಂಭಣೆಯಿಂದ ತಾಯಿ ಆಶೀರ್ವಾದ ಮಾಡಬೇಕು.